ಸುರೇಶ್ ವಿರುದ್ಧ ವಂಚನೆಯ ಆರೋಪವೊಂದು ಕೇಳಿ ಬಂದಿದೆ. ವ್ಯಕ್ತಿಯೊಬ್ಬನಿಂದ ಸುರೇಶ್ ವಿರುದ್ಧ ಆರೋಪವನ್ನ ಮಾಡಲಾಗಿರುವಂತದ್ದು. ಆರೋಪ ಸಂಬಂಧ ಇತ್ತ ಗೋಲ್ಡ್ ಸುರೇಶ್ ಈಗಾಗಲೇ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಬಾಕಿ ಹಣ ಆತನಿಗೆ ವಾಪಸ್ ಕೊಟ್ಟಿದ್ದೀನಿ, ಬೇಕು ಅಂತಲೇ ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ನಾನು ಕಾನೂನಿನ ಮೂಲಕ ಹೋರಾಟವನ್ನ ಮಾಡ್ತೀನಿ ಅಂತ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆಯ ಆರೋಪ ಕೇಳಿ ಬಂದಿದ್ದು, ವ್ಯಕ್ತಿಯೊಬ್ಬ ಗೋಲ್ಡ್ ಸುರೇಶ್ ವಿರುದ್ಧ ಆರೋಪವನ್ನ ಮಾಡಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸುರೇಶ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದು, ನಾನು ಈಗಾಗಲೇ ಆತನಿಗೆ ಬಾಕಿ ಹಣವನ್ನ ವಾಪಸ್ ಕೊಟ್ಟಿದ್ದೀನಿ, ಆದರೂ ಕೂಡ ಬೇಕಂತಲೇ ನನ್ನ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ, ಹೀಗಾಗಿ ನಾನು ಕಾನೂನಿನ ಮೂಲಕವೇ ಹೋರಾಟವನ್ನ ಮಾಡ್ತೀನಿ ಅಂತ ಇಲ್ಲಿ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4 ಲಕ್ಷ ನನ್ನ ಮೇಲೆ ಆಪಾದನೆ, ಅದು ಯಾವುದೇ ಥರದ ಕಂಪ್ಲೇಂಟ್ ಮುಖಾಂತರ ಆಗಿಲ್ಲ. ಒಂದು ಮೀಡಿಯಾದಲ್ಲಿ ಬಂದು ಈ ಥರ ಮಾಡಿದ್ದಾರೆ ಅಂತ ಹೇಳಿರೋದಷ್ಟೇ. ಅದು ಬಿಟ್ಟರೆ ಅದಕ್ಕೆ ಯಾವುದೇ ಥರದ ಪುರಾವೆಗಳಿಲ್ಲ. ನಾನು ಸ್ಟ್ರಗಲ್ ಜೀವನ ನಾನು ಮಾಡ್ತಾ ಇರೋ ಟೈಮಲ್ಲಿ ನನಗೆ 2017ರಲ್ಲಿ ಪ್ರಾಜೆಕ್ಟ್ನ ನಾನು ಒಪ್ಕೋತೀನಿ. ಒಂದು ದೊಡ್ಡ ಅಮೌಂಟ್ಗೆ ಪ್ರಾಜೆಕ್ಟ್ ಒಪ್ಕೊಂಡಿರ್ತೀವಿ. ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ ನಮಗೆ. ಕೊಟ್ಟ ಮೇಲೆ ಅವರೇ ಒಂದಿನ ಫೋನ್ ಮಾಡ್ತಾರೆ, ಸರ್ ನೀವು ಕೆಲಸ ಮಾಡ್ತಾರೆ, ನಮ್ಮ ದುಡ್ಡನ್ನು ನಮ್ಗೆ ವಾಪಸ್ ಕೊಡಿ. ಹೌದು, ನಿಜ ಅಲ್ವಾ, ಕೊಡ್ಬೇಕು ನನ್ನ ದುಡ್ಡು ವಾಪಸ್ ಬರೋದು. ನಾನೇನು ಕೆಲಸ ಮಾಡಿರ್ತೀನಿ, ನಾವೇನಲ್ಲಿ ಮಟೀರಿಯಲ್ನ ಸಪ್ಲೈ ಮಾಡಿರ್ತೀವಿ, ಅದಕ್ಕೆ ಎಷ್ಟು ಹಣ ತಗೊಳುತ್ತೆ ಅಂತ ಅಷ್ಟು ಹಣವನ್ನು ನಾನು ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವರಿಗೆ ವಾಪಸ್ ಹಿಂತಿರುಗಿಸ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಇದು ನಡೆದದ್ದು 2017-18ರಲ್ಲಿ. ಇವರು ಬಿಸ್ನೆಸ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಈ ಗೆಟ್ಸ್ ಎ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ನ ಇವರು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಇವರು ಹಣ ವಾಪಸ್ ಕೊಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಅಂತ ಒಂದು ಡಿಸ್ಕಷನ್ ಮಾಡ್ತಾರೆ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆ ಡಿಸ್ಕಷನ್ ಆದಮೇಲೆ ಇವರು ಅಮೌಂಟ್ ಕೂಡ ಅವರಿಗೆ ರಿಟರ್ನ್ ಮಾಡಿದ್ದಾರೆ. ಆಮೇಲೆ 2018ರಲ್ಲಿ ಎವ್ರಿಥಿಂಗ್ ಇಸ್ ಕ್ಲೋಸ್ಡ್. ದಟ್ ವಾಸ್ ದ ಲಾಸ್ಟ್ ಟ್ರಾನ್ಸಾಕ್ಷನ್. ಅವಾಗ ಲಾಸ್ಟ್ ಕಾಂಟ್ಯಾಕ್ಟ್ ವಾಸ್ ಇನ್ 2018. ಅದಾದಮೇಲೆ ಇವರು ಅವರು ಕಾಂಟ್ಯಾಕ್ಟ್ ಅಲ್ಲಿಲ್ಲ. ಇವರು ಬಿಗ್ ಬಾಸ್ಗೆ ಹೋಗ್ತಾರೆ. ಈ ಕಮ್ಸ್ ಔಟ್ ಆಫ್ ಬಿಗ್ ಬಾಸ್. ಈ ಮೈಟ್ ಹ್ಯಾವ್ ಅಚೀವ್ ಫೇಮ್ ಆಸ್ ಯು ಆಲ್ ನೋ. ಆಫ್ಟರ್ ದ್ಯಾಟ್ ಅವರು ಫೇಮ್ ಅಚೀವ್ ಮಾಡಿದ ನಂತರ ಈ ಕಮ್ಸ್ ಬ್ಯಾಕ್. ನಾವಲ್ಲಿ ಕಾಲ್ ಮಾಡೋದು, ಥರ್ಡ್ ಪರ್ಸನ್ ಮುಖಾಂತರ ಕಾಲ್ ಮಾಡಿಸೋದು ಅಂತ ಹೇಳೋದು. ಆ್ಯಂಡ್ ಇಟ್ ಇಸ್ ನಥಿಂಗ್ ಬಟ್ ಅನ್ ಟೆಕ್ನಿಕ್ ಆಫ್ ಎಕ್ಸ್ಟಾರ್ಷನ್. ಎಕ್ಸ್ಟಾರ್ಟರ್ಸ್ ಮಲ್ಟಿಪಲ್ ಮೆಥಡಲ್ಲಿ ಎಕ್ಸ್ಟಾರ್ಷನ್ಸ್ ಮಾಡ್ತಾರೆ. ದಿಸ್ ಒನ್ ಆಫ್ ದ ಮೆಥಡ್ ಆಫ್ ಎಕ್ಸ್ಟಾರ್ಷನ್ ವಿಚ್ ಕ್ಲಿಯರ್ಲಿ ಅಟ್ರಾಕ್ಟ್ಸ್. ಹಳೆ ಪ್ರಾವಿಷನ್ ಆದ 384 IPC. ರೀಸೆಂಟ್ಲಿ ಅಮೆಂಡೆಡ್ ಪ್ರಾವಿಷನ್ ಆದ ಅಂತಂದರೆ 308 of BNS Act ಅಟ್ರಾಕ್ಟ್ ಆಗುತ್ತೆ. ಆನ್ ದ್ಯಾಟ್ ನೋಟ್ ಅಲ್ಲ, ಇವಾಗ ಏನು ಆರೋಪ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟ್ರೈ ಟು ಎಕ್ಸ್ಟಾರ್ಟ್ ಮನಿ, ನವ್ ಅಂಡ್ ದೆನ್ ಥ್ರೆಟನ್ ಮಾಡಿ, ಕಾಲ್ ಮಾಡಿ, ನೆಮ್ಮದಿ ಹಾಳು ಮಾಡಿದ್ದಾರೆ. ಆಮೇಲೆ ಇಟ್ಸ್ ಎ ಮೆಥಡ್ ಆಫ್ ಎಕ್ಸ್ಟಾರ್ಷನ್, ಕ್ಲಿಯರ್ ಕಟ್ ಮೆಥಡ್ ಆಫ್ ಎಕ್ಸ್ಟಾರ್ಷನ್. ಥ್ರೆಟನ್ ಮಾಡಿದ್ದಾರೆ ಸರ್. ಎಸ್ ಥ್ರೆಟನ್. ಅದು ಆಡಿಯೋ ಎಲ್ಲ ಇದೆ ಸರ್. ದಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ಸರ್.